ಹಲೋ ಫ್ರೆಂಡ್ಸ್, ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ದಿ ಕ್ಲಾಸಿಕ್ KS ಆ್ಯಂಡ್ IAS ಸ್ಟಡಿ ಸರ್ಕಲ್ ಧಾರವಾಡ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧಾರವಾಡ ನಗರದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಕ್ಲಾಸಿಕ್ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರದ ಆಶ್ರಯದ ಅಡಿಯಲ್ಲಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹಲವಾರು ವಿಷಯಗಳ ಮೇಲೆ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದು, ಈ ವಿಡಿಯೋ ಚಿತ್ರೀಕರಣದ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ಉಜ್ವಲಗೊಳಿಸಿಕೊಳ್ಬೇಕಂತ ಧಾರವಾಡ ನಗರದ ಕ್ಲಾಸಿಕ್ ಸಂಸ್ಥೆಯ ಆಶಯ. ಹಲೋ ಫ್ರೆಂಡ್ಸ್, ನಾನು ಸಂಜಯ್ ಪಾಟೀಲ್ ಅಂತ ಅರ್ಥಶಾಸ್ತ್ರದ ಉಪನ್ಯಾಸಕ. ಸುಮಾರು 4 ವರ್ಷಗಳಿಂದ ಕ್ಲಾಸಿಕ್ ಸಂಸ್ಥೆಯಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಈ ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಲವೊಂದು ವಿಷಯಗಳ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ರಿಪೀಟ್ ಆಗಿ ಕೇಳಲಾಗುತ್ತದೆ. ಅದರಲ್ಲಿ ಮಹತ್ವವಾಗಿರ್ತಕ್ಕಂಥ ಇವತ್ತಿನ ಟಾಪಿಕ್ ಯಾವುದಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೀವು ಯಾವುದೇ ಎಕ್ಸಾಮನ್ನು ಬರೀಲಿಕ್ಕೆ ಹೋದರೆ, ಅಪೇರ್ ಆಗಲಿಕ್ಕೆ ಹೋದರೆ ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಅಪೇರ್ ಆಗಿರ್ತದೆ. ಅದಕ್ಕಾಗಿ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ತಯಾರಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂತಂದ್ರೆ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಹಾಗೂ ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ರವರಿಗೆ ಸಲ್ಲುತ್ತದೆ. ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ರವರಿಗೆ ಸಲ್ಲುತ್ತದೆ. ಈ ಅಮರ್ತ್ಯ ಸೇನ್ ರವರಿಗೆ 1998ರಲ್ಲಿ ಇವರ ಯೋಗಕ್ಷೇಮ ಅಥವಾ ಕ್ಷೇಮಾಭಿವೃದ್ಧಿ ಕೊಡುಗೆಯನ್ನು ಗುರುತಿಸಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಇಬ್ಬರು ಅರ್ಥಶಾಸ್ತ್ರಜ್ಞರು ಸೇರಿ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ತಯಾರಿಸಿದರು. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರತಿ ವರ್ಷ ವರದಿಯನ್ನು ಸಲ್ಲಿಸತಕ್ಕಂಥ ಸಂಸ್ಥೆ ಯಾವುದು? ವಿಶ್ವ ಸಂಸ್ಥೆಯ ಅಂಗ ಸಂಸ್ಥೆಯಾಗಿರ್ತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ. ಇದಕ್ಕೆ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ವಿಶ್ವ ಸಂಸ್ಥೆಯ ಅಂಗ ಸಂಸ್ಥೆಯಾಗಿರ್ತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು 1990ರಿಂದ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ವರದಿಯನ್ನು ಸಲ್ಲಿಸುತ್ತಿದೆ. ಇನ್ನೊಮ್ಮೆ ಹೇಳ್ತೀನಿ, ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ವರದಿಯನ್ನು ಸಲ್ಲಿಸತಕ್ಕಂಥ ಸಂಸ್ಥೆ ಯಾವುದಂತಂದ್ರೆ ವಿಶ್ವ ಸಂಸ್ಥೆಯ ಅಂಗ ಸಂಸ್ಥೆಯಾಗಿರ್ತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸಲು ಉಪಯೋಗಿಸುವಂತ ಸಾಮಾಜಿಕ ಸೂಚ್ಯಾಂಕಗಳು ಅಥವಾ ಸಾಮಾಜಿಕ ಸೂಚಿಗಳು ಯಾವುವು? ಅದರಲ್ಲಿ ಒಂದನೇದ್ದು 3 ಸಾಮಾಜಿಕ ಸೂಚಿಗಳನ್ನು ಪರಿಗಣಿಸಿ ಪ್ರತಿ ವರ್ಷ UNDPಯು ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸುತ್ತದೆ. ಅದರಲ್ಲಿ ಮೊದಲನೇದು ಯಾವುದಂತಂದ್ರೆ ಜೀವನ ನಿರೀಕ್ಷೆ, ಎರಡನೇದ್ದು ಶಿಕ್ಷಣದ ಪ್ರಾಪ್ತಿ, ಮೂರನೇದ್ದು ಜನರ ಜೀವನ ಗುಣಮಟ್ಟ. ಈ 3 ಸಾಮಾಜಿಕ ಸೂಚಿಗಳ ಸರಾಸರಿ ಮೌಲ್ಯಗಳನ್ನು ಪರಿಗಣಿಸಿ 3ರಿಂದ ಭಾಗಿಸಿದಾಗ ಪ್ರತಿಯೊಂದು ರಾಷ್ಟ್ರದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಲೆಕ್ಕಾಚಾರವು ವಿಶ್ವದಲ್ಲಿ ದೊರೆಯುತ್ತದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಿಪೇರ್ಡ್ ಬೈ ಪಾಕಿಸ್ತಾನ್ ಎಕನಾಮಿಸ್ಟ್ ಮೆಹಬೂಬ್ ಉಲ್ ಹಕ್ ಅಂಡ್ ಇಂಡಿಯನ್ ಎಕನಾಮಿಸ್ಟ್ ಅಮರ್ತ್ಯ ಸೇನ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. In 1998, Indian economist Amartya Sen got a Nobel Prize for the contribution of welfare economics. Since 1990, United Nations Development Program is submitting report on the Human Development Index. The UNDP take into consideration 3 social dimensions or 3 social indices to calculate the Human Development Index. They are the first one is that life expectancy.
Then what is the life expectancy? Life expectancy refers to a newly born baby can live in a particular country. A newly born baby can live in a particular country. How many years is known as a life expectancy? According to 2011 census, India's life expectancy constitute 64.4 years. 64.4 years. Again, we classified into two types in the life expectancy: male life expectancy and woman life expectancy. Male life expectancy constitute 63 years. In the female counterpart or woman counterpart, it constitute 65 years. Then, according to economic survey report, the present life expectancy of India constitute 67.7 years. 67.7 years. In the male counterpart, it constitute 66 years. In the woman counterpart, it constitute 69 years. 69 years. Then, which country is having highest life expectancy in the world? That credit directly goes to the Japan country. In Japan country, a particular person can live up to 87 years. Up to 87 years. The highest life expectancy credit directly goes to the Japan country. ಈ ಮಾನವಾಭಿವೃದ್ಧಿ ಸೂಚ್ಯಂಕವನ್ನು ಲೆಕ್ಕಾಚಾರಗೊಳಿಸಲು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು 3 ಸಾಮಾಜಿಕ ಸೂಚಿಗಳನ್ನು ಪರಿಗಣಿಸುತ್ತದೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಜೀವನ ನಿರೀಕ್ಷೆ. ಜೀವನ ನಿರೀಕ್ಷೆ ಅಂದ್ರೆ ಏನು? ಜೀವನ ನಿರೀಕ್ಷೆ ಅನ್ನೋದು ಒಂದೇ, ದೀರ್ಘಾಯುಷ್ಯ ಅನ್ನೋದು ಒಂದೇ. ಇಂಗ್ಲಿಷ್ನಲ್ಲಿ ದೀರ್ಘಾಯುಷ್ಯಗೆ ಲಾಂಗ್ವಿಟಿ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಜೀವನ ನಿರೀಕ್ಷೆ ಅಂದ್ರೆ ಏನು? ಜೀವನ ನಿರೀಕ್ಷೆ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ಹೊಸ ಮಗು ಜನ್ಮಿಸಿದ ನಂತರ ಸರಾಸರಿ ಎಷ್ಟು ವರ್ಷಗಳವರೆಗೆ ಬದುಕಬಲ್ಲದು ಎಂಬುದನ್ನು ನಿರೀಕ್ಷೆ ಮಾಡುವುದೇ ಜೀವನ ನಿರೀಕ್ಷೆಯಾಗಿದೆ. ನಮ್ಮ ದೇಶದಲ್ಲಿ 2011ರ ಜನಗಣತಿ ಪ್ರಕಾರ ಭಾರತ ರಾಷ್ಟ್ರದ ಜೀವನ ನಿರೀಕ್ಷೆ ಎಷ್ಟು? 64.4 ವರ್ಷಗಳು. ಇದು 2011ರ ಜನಗಣತಿ ಪ್ರಕಾರ ನಮ್ಮ ಭಾರತ ರಾಷ್ಟ್ರದ ಜೀವನ ನಿರೀಕ್ಷೆ 64.4 ವರ್ಷಗಳು. ಈ 64.4 ಜೀವನ ನಿರೀಕ್ಷೆಯಲ್ಲಿ ಮತ್ತೆ ನಾವು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ. ಅದರಲ್ಲಿ ಪುರುಷ ಜೀವನ ನಿರೀಕ್ಷೆ ಮತ್ತು ಮಹಿಳಾ ಜೀವನ ನಿರೀಕ್ಷೆ. ನಮ್ಮ ದೇಶದಲ್ಲಿ ಪುರುಷ ಜೀವನ ನಿರೀಕ್ಷೆ 63 ವರ್ಷಗಳಾಗಿದ್ದರೆ ಮಹಿಳಾ ಜೀವನ ನಿರೀಕ್ಷೆಯು 60 ವರ್ಷಗಳು ಆಗಿರುತ್ತದೆ. ಹಾಗಾದ್ರೆ ಆರ್ಥಿಕ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಪ್ರಸ್ತುತ ಜೀವನ ನಿರೀಕ್ಷೆ ಎಷ್ಟು? ಪ್ರಸ್ತುತ ಜೀವನ ನಿರೀಕ್ಷೆಯು 67.7 ವರ್ಷಗಳು. ಅದರಲ್ಲಿ ಪುರುಷ ಜೀವನ ನಿರೀಕ್ಷೆ 66 ವರ್ಷಗಳು, ಆಮೇಲೆ ಮಹಿಳಾ ಜೀವನ ನಿರೀಕ್ಷೆಯು 69 ವರ್ಷಗಳು. ನಮ್ಮ ದೇಶದಲ್ಲಿ ಪುರುಷ ಜೀವನ ನಿರೀಕ್ಷೆಗಿಂತ ಮಹಿಳಾ ಜೀವನ ನಿರೀಕ್ಷೆಯು ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಪುರುಷ ಸಾಮಾನ್ಯವಾಗಿ ಕೆಟ್ಟ ಹವ್ಯಾಸಗಳಿಗೆ ಅಂಟಿಕೊಂಡಿರುತ್ತಾನೆ. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಪುರುಷ ಜೀವನ ನಿರೀಕ್ಷೆಯು ಕಡಿಮೆಯಾಗಿದ್ದು ಮಹಿಳಾ ಜೀವನ ನಿರೀಕ್ಷೆಯು ಹೆಚ್ಚಾಗಿರುತ್ತದೆ. ಹಾಗಾದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ಜೀವನ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು? ಆ ಕೀರ್ತಿಯನ್ನು ಪಡೆದಿರತಕ್ಕಂಥ ರಾಷ್ಟ್ರ ಯಾವುದು? ಆ ಕೀರ್ತಿಯನ್ನು ಪಡೆದಿರತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ಜಪಾನ್ ದೇಶ. ಈ ಜಪಾನ್ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸರಾಸರಿ 87 ವರ್ಷಗಳವರೆಗೆ ಬದುಕಬಲ್ಲ. ಹೀಗೆ ಜೀವನ ನಿರೀಕ್ಷೆ ಮುಗಿದ ನಂತರ ಇನ್ನ 2ನೇ ಸಾಮಾಜಿಕ ಸೂಚಿ ಅಥವಾ ಸಾಮಾಜಿಕ ಸೂಚ್ಯಂಕ ಯಾವುದು ಅಂತಂದ್ರೆ ಎಜುಕೇಶನಲ್ ಅಟೈನ್ಮೆಂಟ್. ಎಜುಕೇಶನಲ್ ಅಟೈನ್ಮೆಂಟ್. ಎಜುಕೇಶನಲ್ ಅಟೈನ್ಮೆಂಟ್. Educational attainment. Educational attainment we can calculate. Educational attainment we can calculate on the basis of the literacy rate of a country. According to 2011 census, India's literacy rate constitute 74.4%. 74.4%. Again, the literacy rate we can classify into 2 types. They are the male literacy rate.
male literacy rate constitute 82.14%. Then woman literacy rate constitute 65.46%. 65.46%. ಶಿಕ್ಷಣದ ಪ್ರಾಪ್ತಿ. ನಾವು ಸಾಮಾನ್ಯವಾಗಿ ಶಿಕ್ಷಣದ ಪ್ರಾಪ್ತಿಯನ್ನು ಹೇಗೆ ಅಳತೆ ಮಾಡ್ತೇವೆ ಅಂತಂದ್ರೆ ಸರಾಸರಿ ಸಾಕ್ಷರತೆಯ ದರದ ಆಧಾರದ ಮೇಲೆ. ನಮ್ಮ ದೇಶದಲ್ಲಿ 2011ರ ಜನಗಣತಿ ಪ್ರಕಾರ ನಮ್ಮ ದೇಶದ ಸಾಕ್ಷರತೆ ದರ ಎಷ್ಟಂತಂದ್ರೆ 74.4, ಸರಾಸರಿ 74.4. ಇದನ್ನು ಮತ್ತೆ ನಾವೇನ್ ಮಾಡ್ತೇವೆ ಅಂತಂದ್ರೆ 2 ಭಾಗಗಳನ್ನಾಗಿ ವಿಂಗಡಿಸುತ್ತೇವೆ. ಅದರಲ್ಲಿ ಪುರುಷ ಸಾಕ್ಷರತೆ ದರ ಹಾಗೂ ಮಹಿಳಾ ಸಾಕ್ಷರತೆ ದರ. ಪುರುಷ ಸಾಕ್ಷರತೆ ದರ 82.14 ಆಗಿದ್ದು ಮಹಿಳಾ ಸಾಕ್ಷರತೆ ದರ 65.46 ಆಗಿರುತ್ತದೆ. Which country will increase its literacy rate as a result improvements in the Human Development Index? ಯಾವ ದೇಶ ತನ್ನ ಸಾಕ್ಷರತೆ ದರವನ್ನು ಹೆಚ್ಚಿಸುತ್ತದೆಯೋ ಅದರ ಮಾನವಾಭಿವೃದ್ಧಿ ಸೂಚ್ಯಂಕದ ಸ್ಥಾನಮಾನವು ಹೆಚ್ಚಾಗುತ್ತದೆ ಅಥವಾ ಮಾನವಾಭಿವೃದ್ಧಿ ಸೂಚ್ಯಂಕವು ಸುಧಾರಣೆಯಾಗುತ್ತದೆ. ಇನ್ನ 3ನೇ ಸೂಚ್ಯಂಕ ಯಾವಂತಂದ್ರೆ ಜನರ ಜೀವನ ಗುಣಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಜನರ ಜೀವನ ಗುಣಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಜನರ ಜೀವನ ಗುಣಮಟ್ಟವು ಯಾವಾಗಲೂ ತಲಾ ಆದಾಯದ ಮೇಲೆ ಅವಲಂಬನೆ ಆಗಿರುತ್ತದೆ. ತಲಾ ಆದಾಯವು ಹೆಚ್ಚಾದಂತೆ ಜೀವನ ಗುಣಮಟ್ಟವು ಹೆಚ್ಚಾಗುತ್ತದೆ. ತಲಾ ಆದಾಯವು ಕಡಿಮೆಯಾದಂತೆ ಜೀವನ ಗುಣಮಟ್ಟವು ಕಡಿಮೆಯಾಗುತ್ತದೆ. The standard of living is always depends on the standard of living is always depends on the per capita income of a country. If increase in the per capita income, as a result, improvements in the standard of living of people. On the basis of these 3 social dimensions, the UNDP will calculate Human Development Index of the every country in the world. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜನರ ಜೀವನ ಗುಣಮಟ್ಟ. ಈ 3 ಸಾಮಾಜಿಕ ಸೂಚಿಗಳ ಅಥವಾ ಸೂಚ್ಯಾಂಕಗಳ ಸರಾಸರಿ ಮೌಲ್ಯಗಳನ್ನು UNDP ಅಥವಾ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು ಪರಿಗಣಿಸಿ ಪ್ರತಿಯೊಂದು ರಾಷ್ಟ್ರದ ಮಾನವಾಭಿವೃದ್ಧಿ ಸೂಚ್ಯಂಕದ ಲೆಕ್ಕಾಚಾರವನ್ನು ವಿಶ್ವದಲ್ಲಿ ಮಾಡಲಾಗುತ್ತದೆ. ಹಾಗಾದ್ರೆ ಈ ಒಂದು ಮಾನವಾಭಿವೃದ್ಧಿ ಸೂಚ್ಯಂಕವನ್ನು ಲೆಕ್ಕಾಚಾರಗೊಳಿಸುವ ಸೂತ್ರ ಯಾವುದಂತಂದ್ರೆ to calculate Human Development Index, UNDP take into consideration one formula is that HDI equals to LE, abbreviation is that life expectancy. The next one is that, second is that EA. EA means educational attainment. Then plus SL means standard of living. A Human Development Index equals to life expectancy plus educational attainment plus standard of living divided by 3. Through the help of this formula, the UNDP will calculate Human Development Index. But since 2010, UNDP has taken into consideration geometric mean to calculate the Human Development Index. Then geometric mean formula is that Human Development Index equals to root of LE plus EA plus SL. This is the geometric mean formula to calculate the Human Development Index. Carefully once again listen here. Since 2010, the UNDP is using the geometric mean to compute the Human Development Index. That is, Human Development Index equals to root of life expectancy plus educational attainment plus standard of living. ಈ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸಲು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು ಯಾವ ಸೂತ್ರವನ್ನು ಉಪಯೋಗಿಸಿಕೊಂಡು ಪ್ರತಿಯೊಂದು ರಾಷ್ಟ್ರದ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸುತ್ತದೆ ಯಾವುದಂತಂದ್ರೆ ಅದು
ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಇಸ್ ಈಕ್ವಲ್ ಟು ಜೀವನ ನಿರೀಕ್ಷೆ ಪ್ಲಸ್ ಶಿಕ್ಷಣದ ಪ್ರಾಪ್ತಿ ಪ್ಲಸ್ ಜೀವನ ಗುಣಮಟ್ಟ ಭಾಗಾಕಾರ 3. ಇದು ಈ ಸೂತ್ರ ಏನಪ್ಪಾ ಅಂತಂದ್ರೆ 1990ರಿಂದ 2009ರವರೆಗೆ ಮಾತ್ರ ಈ ಅರ್ಥಮೆಟಿಕ್ ಅಥವಾ ಅಂಕಗಣಿತದ ಸೂತ್ರವನ್ನು UNDP ಉಪಯೋಗಿಸಿರುತ್ತದೆ. ಆದರೆ 2010ರಿಂದ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸಲು ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು ರೇಖಾಗಣಿತದ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತದೆ. ಕೇರ್ಫುಲ್ ಆಗಿ ಕೇಳಬೇಕು, ಯಾಕಂತಂದ್ರೆ ಇದನ್ನು ಕಳೆದ KPSC ಎಕ್ಸಾಮ್ದಲ್ಲಿ ಮೈನಾರಿಟಿ ಡಿಒ ಅಂತಂದ್ರೆ ಡಿಸ್ಟ್ರಿಕ್ಟ್ ಆಫೀಸರ್ ಎಕ್ಸಾಮ್ದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವ ವರ್ಷದಿಂದ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ UNDPಯು ರೇಖಾಗಣಿತ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತದೆ ಅಂತ ತಂದ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. When UNDP has adopted to calculate human development index of the geometric ratio or geometric mean. ಈ ಪ್ರಶ್ನೆಯನ್ನು KPSC ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತದೆ. 2010ರಿಂದ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರಗೊಳಿಸಲು ಈ UNDP ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂಥ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು ರೇಖಾಗಣಿತ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತದೆ. ಹಾಗಾದ್ರೆ ಆ ರೇಖಾಗಣಿತದ ಪದ್ಧತಿಯ ಸೂತ್ರ ಯಾವಪ್ಪ ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಈಕ್ವಲ್ಸ್ ಟು ರೂಟ್ ಆಫ್ ಜೀವನ ನಿರೀಕ್ಷೆ ಪ್ಲಸ್ ಶಿಕ್ಷಣದ ಪ್ರಾಪ್ತಿ ಪ್ಲಸ್ ಜನರ ಜೀವನ ಗುಣಮಟ್ಟ ಎಂದು ಹೇಳಲಾಗುತ್ತದೆ. ಹೀಗೆ ಪ್ರತಿ ವರ್ಷ UNDPಯು ಪ್ರತಿಯೊಂದು ರಾಷ್ಟ್ರದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಲೆಕ್ಕಾಚಾರದ ವರದಿಯನ್ನು ಸಲ್ಲಿಸಿ ವಿಶ್ವದಲ್ಲಿ ಪ್ರಕಟಿಸುತ್ತದೆ. ಹಾಗಾದ್ರೆ 2019ರ ವರದಿ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ದೇಶ ಯಾವುದು? 2019ರ ವರದಿ ಪ್ರಕಾರ ಅಕಾರ್ಡಿಂಗ್ ಟು 2019 ರಿಪೋರ್ಟ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, which country has got first rank in the human development index? That credit directly goes to the Norway. ಪ್ರಸ್ತುತದಲ್ಲಿ 2019ರ ವರದಿ ಪ್ರಕಾರ ನಾರ್ವೆ ರಾಷ್ಟ್ರವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಹೀಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು ಇದು ಎಷ್ಟು ಮೌಲ್ಯಗಳನ್ನು ಹೊಂದಿರುತ್ತದೆ? 0.954 ಮೌಲ್ಯಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. According to 2019 report of the Human Development Index, the Norway country has got first place. It is having 0.954 values. Then which one is the second country? ಹಾಗಾದ್ರೆ ಎರಡನೇ ರಾಷ್ಟ್ರ ಯಾವುದು ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್. ಎರಡನೇ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ ರಾಷ್ಟ್ರ. ಈ ರಾಷ್ಟ್ರವು 0.946 ಮೌಲ್ಯಗಳನ್ನು ಪಡೆದುಕೊಂಡಿರುತ್ತದೆ. According to this report, the Switzerland country has got second place. It is having value 0.946. Then which one is the third country? ಮೂರನೇ ರಾಷ್ಟ್ರ ಯಾವುದು ಅಂತಂದ್ರೆ ಐರ್ಲೆಂಡ್. 2018ರಲ್ಲಿ ಇಲ್ಲಿ ಆಸ್ಟ್ರೇಲಿಯಾ ಇತ್ತು, ಆದರೆ ಈ ಸಲ ಆಸ್ಟ್ರೇಲಿಯಾ ರಾಷ್ಟ್ರವನ್ನು ಕ್ರಾಸ್ ಮಾಡಿ ಐರ್ಲೆಂಡ್ ರಾಷ್ಟ್ರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ರಾಷ್ಟ್ರವು ಎಷ್ಟು ಮೌಲ್ಯಗಳನ್ನು ಪಡೆದಿದೆ ಅಂತಂದ್ರೆ 0.942 ಮೌಲ್ಯಗಳನ್ನು ಪಡೆದುಕೊಂಡಿರುತ್ತದೆ. The third place directly goes to the Ireland country. It is having values 0.942 values. These are the first, second and third ranks of the countries in the Human Development Index. Then according to this report, what is the place of India? ಹಾಗಾದರೆ ಈ ಒಂದು ವರದಿ ಪ್ರಕಾರ ನಮ್ಮ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನವನ್ನು ಪಡೆದಿದೆ? ನಮ್ಮ ಭಾರತ ರಾಷ್ಟ್ರ 129ನೇ ಸ್ಥಾನವನ್ನು ಪಡೆದಿರುತ್ತದೆ. ಹೋದ ವರ್ಷ ನಮ್ಮ ಭಾರತ ರಾಷ್ಟ್ರ ಇಲ್ಲಿ 130ನೇ ಸ್ಥಾನದಲ್ಲಿತ್ತು, ನಾವು ಈ ಸಲ 129ನೇ ಸ್ಥಾನವನ್ನು ಪಡೆದಿರುತ್ತೇವೆ. ಅಂದ್ರೆ ಇದು ನಮ್ಗೆ ಏನ್ ತೋರಿಸುತ್ತದೆ ಅಂತಂದ್ರೆ ನಾವು ಆ 3 ಸಾಮಾಜಿಕ ಸೂಚಿಗಳಲ್ಲಿ ಅಥವಾ ಸೂಚ್ಯಾಂಕಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಹಾಗಾದ್ರೆ ಭಾರತ ರಾಷ್ಟ್ರ
129ನೇ ಸ್ಥಾನವನ್ನು ಪಡೆದುಕೊಳ್ಳಲು ಎಷ್ಟು ಮೌಲ್ಯವನ್ನು ಹೊಂದಿರುತ್ತದೆ? ಭಾರತ ರಾಷ್ಟ್ರ 129ನೇ ಸ್ಥಾನವನ್ನು ಪಡೆದುಕೊಳ್ಳಲು 0.647 ಮೌಲ್ಯಗಳನ್ನು ಪಡೆದುಕೊಂಡಿರುತ್ತದೆ. According to this report, India has got 129th ranks. It is having values 0.647 values. Then how many countries are included in the Human Development Index? ಹಾಗಾದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸೇರಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಂತಂದ್ರೆ 189. ಪ್ರಸ್ತುತದಲ್ಲಿ 189 ರಾಷ್ಟ್ರಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸೇರಿರುತ್ತವೆ. 189ನೇ ರಾಷ್ಟ್ರ ಯಾವುದಂತಂದ್ರೆ ನೈಜರ್. 189ನೇ ರಾಷ್ಟ್ರ ಯಾವುದು? ನೈಜರ್ ಬರೋದು ಆಫ್ರಿಕಾ ಖಂಡದಲ್ಲಿ. ಈ ನೈಜರ್ ರಾಷ್ಟ್ರವು 0.377 ಮೌಲ್ಯಗಳನ್ನು ಪಡೆದುಕೊಂಡು ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ದೆನ್ ಹೌ ಮೆನಿ ಕಂಟ್ರೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಅಕಾರ್ಡಿಂಗ್ ಟು 2019 report, 189 countries are included in the Human Development Index. The Niger country has got last place or 189th ranks in the Human Development Index. It has got values 0.377. ಹಾಗಾದ್ರೆ ನಾವು ಈ ಉಳಿದಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡಲಿಲ್ಲ ಅಂತಂದ್ರೆ, ಯಾವಾಗ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಕೇಳಿದ್ರೆ ಮೊದಲನೇ ರಾಷ್ಟ್ರವನ್ನು ಕೇಳ್ತಾರೆ, ಅಥವಾ ಅದನ್ನ ಬಿಟ್ಟರೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ, ಅಥವಾ ಅದನ್ನ ಬಿಟ್ಟರೆ ಕೊನೆಯ ರಾಷ್ಟ್ರ ಯಾವುದೆಂದು ಕೇಳಲಾಗುತ್ತದೆ. ಅದಕ್ಕಾಗಿ ಈ 2, 3 ನಾನು ಯಾವ್ದು ಕೇಳಿದೆ ಅಂತಂದ್ರೆ, ನಿಮಗೆ ಈ 2ನೇ ರಾಷ್ಟ್ರ ಯಾವುದು, 3ನೇ ರಾಷ್ಟ್ರ ಯಾವುದು ಅನ್ನೋದು ಅನುಭವಕ್ಕೆ ಬರಲಿ ಅನ್ನೋ ದೃಷ್ಟಿಯಿಂದ 2 ಮತ್ತು 3ನೇ ರಾಷ್ಟ್ರಗಳನ್ನು ಈ ಒಂದು ವಿಡಿಯೋ ಚಿತ್ರೀಕರಣದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಎಷ್ಟು ಪ್ರಕಾರದ ರಾಷ್ಟ್ರಗಳನ್ನಾಗಿ ವರ್ಗೀಕರಿಸಲಾಗಿದೆ? ಕೆಲವೊಂದು ಎಕ್ಸಾಮ್ದಲ್ಲಿ, ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕದ ರಾಷ್ಟ್ರಗಳಲ್ಲಿ ಭಾರತವು ಯಾವ ರಾಷ್ಟ್ರದಲ್ಲಿ ಸೇರುತ್ತದೆ ಎಂದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಲಾಗಿರುತ್ತದೆ. ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP, United Nations Development Program, it has classified 4 types of countries on the basis of the having values. The first one is that very high human development countries, very high human development countries. Then the second one is that only high human development countries, high human development countries. Then the third one is that medium human development countries, medium human development countries. Then fourth one is that low human development countries. On the basis of having values, the UNDP has classified 4 types of countries in the Human Development Index. To consider very high human development countries, how much value such countries should have? To be considered as a very high human development countries, such countries should have value 0.8002 to 1.00 values. Which countries are having from 0.8002 to 1.00 values? Such countries are considered as a very high human development countries. Then second one is that high human development countries. To be considered as a high human development countries, such countries should have value from 0.700 to 0.799 values. Which countries are having 0.700 to 0.799 values? They are considered as a high human development countries. Then the third one is that medium human development countries. To be considered as a medium human development countries, such countries should have value 0.550 to 0.699 values. Which countries are having from 0.550 to 0.699 values?
such countries are treated as a medium human development countries. Then last one is that low human development countries. To be considered as a low human development countries, such countries should have value 0.3502, 0.549 values, 0.549 values. Which countries are having from 0.3502 to 0.549 values? Such countries are treated as a low human development countries. On the basis of the having values, UNDP has classified 4 types of countries in 2018. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಯುಎನ್ಡಿಪಿಯು ಎಷ್ಟು ಪ್ರಕಾರದ ರಾಷ್ಟ್ರಗಳನ್ನಾಗಿ ವರ್ಗೀಕರಿಸುತ್ತದೆ? ಯುಎನ್ಡಿಪಿಯು ಅಥವಾ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರತಕ್ಕಂಥ ವಿಶ್ವ ಅಭಿವೃದ್ಧಿ ಸಂಸ್ಥೆಯು 3 ಸಾಮಾಜಿಕ ಸೂಚಿಗಳ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು 4 ಪ್ರಕಾರದ ರಾಷ್ಟ್ರಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಅತಿ ಹೆಚ್ಚು ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿದ ರಾಷ್ಟ್ರಗಳು. ಎರಡನೇದು ಹೆಚ್ಚು ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿದ ರಾಷ್ಟ್ರಗಳು. ಮೂರನೇದು ಮಧ್ಯಮ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿದ ರಾಷ್ಟ್ರಗಳು. ನಾಲ್ಕನೇದು ಕಡಿಮೆ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿದ ರಾಷ್ಟ್ರಗಳು. ಪ್ರಸ್ತುತದಲ್ಲಿ ಅತಿ ಹೆಚ್ಚು ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ಪರಿಗಣಿಸಬೇಕಾದರೆ ಈ ರಾಷ್ಟ್ರಗಳು 0.800 ದಿಂದ 1.00 ವರೆಗೆ ಮೌಲ್ಯಗಳನ್ನು ಹೊಂದಿರಬೇಕು. ಎರಡನೇದು ಹೆಚ್ಚು ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಈ ರಾಷ್ಟ್ರಗಳು 0.700 ದಿಂದ 0.799 ವರೆಗೆ ಮೌಲ್ಯಗಳನ್ನು ಹೊಂದಿರಬೇಕು. ಇನ್ನು ಮೂರನೇದು ಮಧ್ಯಮ ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಮಧ್ಯಮ ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ಪರಿಗಣಿಸಬೇಕಾದರೆ ಈ ರಾಷ್ಟ್ರಗಳು 0.550 ದಿಂದ 0.699 ವರೆಗೆ ಮೌಲ್ಯಗಳನ್ನು ಹೊಂದಿರಬೇಕು. ಇನ್ನು ಕೊನೆಯದಾಗಿ ಕಡಿಮೆ ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಕಡಿಮೆ ಮಾನವಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ಪರಿಗಣಿಸಬೇಕಾದರೆ ಈ ರಾಷ್ಟ್ರಗಳು 0.350 ದಿಂದ 0.549 ವರೆಗೆ ಮೌಲ್ಯಗಳನ್ನು ಹೊಂದಿರಬೇಕು. ಹೀಗೆ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮವು ಅಥವಾ ಯುಎನ್ಡಿಪಿಯು ಮೌಲ್ಯಗಳ ಆಧಾರದ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 4 ಪ್ರಕಾರದ ರಾಷ್ಟ್ರಗಳನ್ನಾಗಿ ವರ್ಗೀಕರಿಸಿದೆ. ಈ 4 ಪ್ರಕಾರದ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರವು ಯಾವ ಗುಂಪಿನಲ್ಲಿ ಸೇರುತ್ತದೆ ಎಂದು ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ನಮ್ಮ ಭಾರತ ರಾಷ್ಟ್ರ ಸೇರಿರುವುದು ಮಧ್ಯಮ ಮಾನವಾಭಿವೃದ್ಧಿ ಸೂಚ್ಯಾಂಕದಲ್ಲಿ. ಇಂಡಿಯಾ ಹ್ಯಾಸ್ ಇನ್ಕ್ಲೂಡೆಡ್ ಇನ್ ದ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರೀಸ್. ಹಾಗಾದರೆ ಈ ರಾಷ್ಟ್ರಗಳ ವರ್ಗೀಕರಣವನ್ನು ನೋಡಿದ ನಂತರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ರಾಷ್ಟ್ರಗಳ ವರ್ಗೀಕರಣವನ್ನು ನೋಡಿದ ನಂತರ ಇದರ ಮೇಲೆ ಇನ್ನೂ ಹಲವಾರು ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಕೆಲವೊಂದು ಪರೀಕ್ಷೆಗಳಲ್ಲಿ ಸಾರ್ಕ್ ಗುಂಪಿನಲ್ಲಿ ಭಾರತ ರಾಷ್ಟ್ರವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಎಂದು ಕೇಳಲಾಗಿದೆ. ಸಾರ್ಕ್ ಅಂತಂದ್ರೆ ಏನು? ಸಾರ್ಕ್ದ ಎಬರ್ವೇಷನ್ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್. ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಈ ಒಂದು ಸಂಘಟನೆಯನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿಯು ಕಾಠ್ಮಂಡು ನಗರದಲ್ಲಿ ಸ್ಥಾಪಿಸಲಾಗಿದೆ. ನೇಪಾಳದ ರಾಜಧಾನಿಯಾಗಿರ್ತಕ್ಕಂಥ ಕಾಠ್ಮಂಡು ನಗರದಲ್ಲಿ ಸ್ಥಾಪಿಸಲಾಗಿದೆ. ಹಾಗಾದ್ರೆ ಈ ಸಾರ್ಕ್ ಸಂಘಟನೆಯ ಸದಸ್ಯತ್ವವನ್ನು ಪಡೆದಿರತಕ್ಕಂಥ ರಾಷ್ಟ್ರಗಳು ಯಾವುವು? ಸಾರ್ಕ್ ಸಂಘಟನೆಯ ಸದಸ್ಯತ್ವವನ್ನು ಪಡೆದಿರತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 8. ಈ 8 ರಾಷ್ಟ್ರಗಳನ್ನು ನಾವು ಗುರುತಿಸಬೇಕಾದ್ರೆ ಇಲ್ಲೊಂದು ಫಾರ್ಮುಲಾವನ್ನು ನಾವು ರೆಡಿ ಮಾಡಿದ್ದೇವೆ. ಅದು ಯಾವಪ್ಪ ಅಂತಂದ್ರೆ MBBS ಪೇನ್. MBBS ಪೇನ್. MBBS ಪೇನ್. ನೋಡಿ, ಈ ಸೂತ್ರದ ಮೂಲಕ ನಾವು ಸರಳವಾಗಿ ಸದಸ್ಯತ್ವವನ್ನು ಪಡೆದಿರತಕ್ಕಂಥ ರಾಷ್ಟ್ರಗಳನ್ನು ಗುರುತಿಸಬಹುದು. ದ ಸಾರ್ಕ್, ವಾಟ್ ಇಸ್ ದ ಅಬ್ರಿವಿಯೇಷನ್ ಆಫ್ ಸಾರ್ಕ್? South Asian Association Regional Cooperation. The SAARC organization has been established in 1985. Its headquarters is situated in Kathmandu. Kathmandu is the capital city of the Nepal. Then how many countries got membership of the SAARC organization? Recently,
8 countries have got membership of the SAARC. To find out the SAARC member countries, we have formed one formula, is that MBBS Spain. According to MBBS Spain, M stands for Maldives, B stands for Bangladesh, B stands for Bhutan, S stands for Sri Lanka, P stands for Pakistan, A stands for Afghanistan, I stands for India, then N stands for Nepal. According to this formula, ಈ ಒಂದು ಸೂತ್ರದ ಪ್ರಕಾರ 8 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿವೆ. ಆ 8 ರಾಷ್ಟ್ರಗಳು ಯಾವ ಅಂತಂದ್ರೆ ಎಂ ಅಂತಂದ್ರೆ ಮಾಲ್ಡೀವ್ಸ್, ಬಿ ಅಂತಂದ್ರೆ ಬಾಂಗ್ಲಾದೇಶ್, ಬಿ ಅಂತಂದ್ರೆ ಭೂತಾನು, ಎಸ್ ಅಂತಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ, ಎ ಅಂದ್ರೆ ಅಫ್ಘಾನಿಸ್ತಾನ, ಐ ಅಂದ್ರೆ ಭಾರತ, ಎನ್ ಅಂದ್ರೆ ನೇಪಾಳ. ಹೀಗೆ 8 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿರುತ್ತವೆ. ಈ 8 ರಾಷ್ಟ್ರಗಳಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ರಾಷ್ಟ್ರವು ಎಷ್ಟನೇ ಸ್ಥಾನವನ್ನು ಪಡೆದಿದೆ ಎಂದು ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಒಂದು ಸಂಘಟನೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಷ್ಟ್ರ ಯಾವಪ್ಪ ಅಂತಂದ್ರೆ ಶ್ರೀಲಂಕಾ. ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಷ್ಟ್ರ ಯಾವುದು? ಶ್ರೀಲಂಕಾ. ಶ್ರೀಲಂಕಾ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಎಷ್ಟು ಮೌಲ್ಯವನ್ನು ಪಡೆದಿದೆ ಅಂತಂದ್ರೆ 0.780 ಮೌಲ್ಯಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ನಮ್ಮ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನ? ಭಾರತ ರಾಷ್ಟ್ರ ಸಾರ್ಕ್ ಗುಂಪಿನಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಭಾರತ ರಾಷ್ಟ್ರ ಎಷ್ಟು ಮೌಲ್ಯವನ್ನು ಪಡೆದಿರುತ್ತದೆ? 0.647 ಮೌಲ್ಯಗಳನ್ನು ಪಡೆದಿರುತ್ತದೆ. ಹಾಗಾದ್ರೆ ಈ ಸಾರ್ಕ್ ಸಂಘಟನೆಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದಿರತಕ್ಕಂತ ದೇಶ ಯಾವಪ್ಪ ಅಂತಂದ್ರೆ 8ನೇ ಸ್ಥಾನವನ್ನು ಪಡೆದಿರತಕ್ಕಂತ ದೇಶ ಯಾವ್ದಂತಂದ್ರೆ ಅಫ್ಘಾನಿಸ್ತಾನ. ಯಾವುದು? ಅಫ್ಘಾನಿಸ್ತಾನ ಈ ಒಂದು ಓವರಾಲ್ದಲ್ಲಿ 170ನೇ ಸ್ಥಾನವನ್ನು ಪಡೆದಿದ್ದು, ಶ್ರೀಲಂಕಾ ಓವರಾಲ್ದಲ್ಲಿ 71ನೇ ಸ್ಥಾನವನ್ನು ಪಡೆದಿದ್ದು. ಈ ಅಫ್ಘಾನಿಸ್ತಾನ ಸಾರ್ಕ್ ಗುಂಪಿನಲ್ಲಿ 8ನೇ ಸ್ಥಾನ ಮತ್ತು ವಿಶ್ವದಲ್ಲಿ 170ನೇ ಸ್ಥಾನವನ್ನು ಪಡೆಯಲಿಕ್ಕೆ ಎಷ್ಟು ಮೌಲ್ಯವನ್ನು ಪಡೆದಿರೋದು ಅಂತಂದ್ರೆ 0.496 ಮೌಲ್ಯಗಳನ್ನು ಪಡೆದಿರುತ್ತದೆ. According to 2019 report, what is the place of India in the SAARC organization? We have got in the 3rd place. In the SAARC organization, the first country that credit goes to Sri Lanka. Sri Lanka has got 0.78 values. In the overall, Sri Lanka country has got 71st place in the Human Development Index. Then we are in the 3rd place. In overall, we have got 129th place. Then Afghanistan has got 8th place in the SAARC organization, but overall it has got 170th place in the Human Development Index. It has got 0.496 values. ಹಾಗಾದ್ರೆ ಇದು ಸಾರ್ಕ್ ಗುಂಪಿನಲ್ಲಿ ಆಯಿತು. ಇನ್ನು ಮತ್ತೊಂದು ಗುಂಪಿನಲ್ಲಿ ಕೇಳಲಾಗುತ್ತದೆ. ಆ ಗುಂಪು ಯಾವಪ್ಪ ಅಂತಂದ್ರೆ ಬ್ರಿಕ್ಸ್ ಗುಂಪಿನಲ್ಲಿ ಸಹಿತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ರಾಷ್ಟ್ರದ ಸ್ಥಾನಮಾನ ಯಾವುದು ಅಥವಾ ಬ್ರಿಕ್ಸ್ ಗುಂಪಿನಲ್ಲಿ ಪ್ರಥಮ ಸ್ಥಾನವನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಅಥವಾ ದೇಶ ಯಾವುದೆಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಹಾಗಾದ್ರೆ ಈ ಬ್ರಿಕ್ಸ್ ಅಂತಂದ್ರೆ ಏನು? ವಾಟ್ ಇಸ್ ದ ಎಬರ್ವೇಷನ್ ಆಫ್ ಬ್ರಿಕ್ಸ್? ಬ್ರಿಕ್ಸ್ ದ ಎಬರ್ವೇಷನ್ ಏನಂತಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಹಾಗೂ ಸೌತ್ ಆಫ್ರಿಕಾ. ಇದನ್ನು ಮೊದಲು 2006ರಲ್ಲಿ ಬ್ರಿಕ್ ಎಂದು ಸ್ಥಾಪಿಸಲಾಯಿತು. ಮೊದಲು ಎಸ್ ಇರಲಿಲ್ಲ, ಬ್ರಿಕ್ ಎಂದು ಸ್ಥಾಪಿಸಲಾಯಿತು. ಮೊದಲು ಕೇವಲ 4 ರಾಷ್ಟ್ರಗಳು ಸೇರಿ ಬ್ರಿಕ್ ಎಂದು 2006ರಲ್ಲಿ ಸ್ಥಾಪಿಸಲಾಯಿತು. 2009ರಲ್ಲಿ ಏನಾಗ್ತದೆ ಅಂತಂದ್ರೆ ಈ ಒಂದು ಸಂಘಟನೆಗೆ ಸೌತ್ ಆಫ್ರಿಕಾ ರಾಷ್ಟ್ರವು ಸೇರಿಕೊಳ್ಳುತ್ತದೆ. 2009ರಲ್ಲಿ ಸೌತ್ ಆಫ್ರಿಕಾ ರಾಷ್ಟ್ರ ಬ್ರಿಕ್ ಸಂಘಟನೆಗೆ ಸೇರಿಕೊಂಡಾಗ ಈ ಬ್ರಿಕ್ ಸಂಘಟನೆಯ ಹೆಸರನ್ನು ಏನಂತ ಮರುನಾಮಕರಣಗೊಳಿಸಲಾಗುತ್ತದೆ? ಬ್ರಿಕ್ಸ್ ಎಂದು. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಬ್ರಿಕ್ಸ್ ಸಂಘಟನೆಯ ಕೇಂದ್ರ ಕಚೇರಿಯನ್ನು ಚೀನಾದ ಶಾಂಘೈನಲ್ಲಿ ಸ್ಥಾಪಿಸಲಾಗಿದೆ. ಹಾಗಾದ್ರೆ ಈ ಬ್ರಿಕ್ಸ್ ಸಂಘಟನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ದೇಶ ಯಾವುದು?
ಮತ್ತು ನಮ್ಮ ಭಾರತ ರಾಷ್ಟ್ರದ ಸ್ಥಾನಮಾನ ಯಾವುದು? ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ರಷ್ಯಾ ರಾಷ್ಟ್ರ. ಯಾವ ರಾಷ್ಟ್ರ? ರಷ್ಯಾ ರಾಷ್ಟ್ರ. ರಷ್ಯಾ ರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು, ಬ್ರಿಕ್ಸ್ ಸಂಘಟನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು ಎಷ್ಟು ಮೌಲ್ಯಗಳನ್ನು ಪಡೆದಿದೆ ಅಂದ್ರೆ 0.824 ಮೌಲ್ಯಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇನ್ನ ಜಗತ್ತಿನಲ್ಲಿ ಈ ರಾಷ್ಟ್ರದ ಸ್ಥಾನಮಾನ ಎಷ್ಟಂತಂದ್ರೆ 49. ಒಟ್ಟು ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಜಗತ್ತಿನಲ್ಲಿ ಈ ರಾಷ್ಟ್ರದ ಸ್ಥಾನಮಾನ 49. According to BRICS organization, which country has got first place? The Russia country has got first place. It is having values 0.824 values. In overall, it has got 49th ranks in the Human Development Index. ಹಾಗಾದ್ರೆ ಬ್ರಿಕ್ಸ್ ಸಂಘಟನೆಯಲ್ಲಿ ಭಾರತದ ಸ್ಥಾನಮಾನ ಎಷ್ಟಂತಂದ್ರೆ ಭಾರತ ಈ ಬ್ರಿಕ್ಸ್ ಸಂಘಟನೆಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇದು 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದು, ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಂತೆ ಈ ರಾಷ್ಟ್ರವು 0.647 ಮೌಲ್ಯಗಳನ್ನು ಪಡೆದುಕೊಂಡಿರುತ್ತದೆ. According to BRICS organization, the India has got last place. It has got 5th place in the BRICS organization. Already we have discussed, it is having values 0.647. ಹೀಗೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನದಲ್ಲ, ಇಷ್ಟು ಮಾಹಿತಿ ಸಂಪೂರ್ಣವಾಗಿರುತ್ತದೆ ಅಂತ ಹೇಳ್ತಂದ ನನ್ನ ಭಾವನೆ. ಎಲ್ಲರಿಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಮ್ಮ ಕ್ಲಾಸಿಕ್ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು.